ನೋಡಿ ನಾವೀಗ ವಿಧಾನಸೌಧದ ಒಳಗಡೆ ಇದ್ದೀವಿ. ನಾವೆಲ್ಲ ಪಾಸ್ ತೋರಿಸಿ ಒಳಗಡೆ ಬಂದರೆ ಅಣ್ಣ ಮಾತ್ರ ಆರಾಮಾಗಿ ಯಾವುದೇ ಚಿಂತೆ ಇಲ್ದಂಗೆ ಮಲ್ಕೊಂಡಿದ್ದಾನೆ ನೋಡಿ. ಅಲ್ಲಿ ಇದಲ್ವಾ ರಾಜ್ಯಭಾರ ಅಂದರೆ ಮತ್ತು ಸುಖಕರವಾದ ಜೀವನ. ಅದು 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 ಸಾಗರ್ ಸಾಗರ್ ಅವಾಜ್ ದ ಸೆಷನ್. ಸಾಗರ್ ಸೆಷನ್ ಅಂತೂ ಫಸ್ಟ್ ಟೈಮ್ ಸಖತ್ತಾಗಿತ್ತು ಒಳಗಡೆ ಒಂಥರ. ಅಂದರೆ ಈಗ ಯಾವ ಟಾಪಿಕ್ ಮೇಲೆ ನಡೀತಾ ಇತ್ತು ಅಂದರೆ, ಈ ಮಂಗಳೂರಲ್ಲಿ ಒಂದು ಶಾಲೆಯಲ್ಲಿ ಒಂದು ಹುಡುಗಿನ ಮತಾಂತರ ಮಾಡೋದ್ರ ಬಗ್ಗೆ ಒಂದು ಸೆಷನ್ ಇತ್ತು. ಕಂಪ್ಲೀಟು ಎಲ್ಲರೂ ಅದೇ ಇದನ್ನು ಮಾತಾಡ್ತಾ ಇದ್ರು. ನಾವು ನೋಡಿದ್ದು, ನಾವು ಹೋದಾಗ BJP ಅವರು ಅಪೋಸಿಷನ್ ಪಾರ್ಟಿ ಕಾಂಗ್ರೆಸ್ ಮತ್ತು ನೋಡಿ ಅವ್ರು ಹೋಗ್ತಿದ್ದಾರೆ, ಎಲ್ಲರೂ ಹೋಗ್ಬಿಟ್ರು. ಲಾಸ್ಟಲ್ಲಿ ನಾವಿಬ್ಬರೇ ಉಳ್ಕೊಂಡ್ವಿ ಒಳಗಡೆ. ಆ್ಯಕ್ಚುಲಿ ಫೋನ್ ಗೀನೇನು ಅಲೋ ಇರಲಿಲ್ಲ. ನಾವು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮ್ಮ ಹತ್ರ ಫೋನು ಬ್ಯಾಗು ಎಲ್ಲದನ್ನೂ ಕಿತ್ಕೊಂಡ್ಬಿಟ್ರು. ನೋಡಿ ನಮ್ಮ ಹಿಂದೆನೇ ವಿಧಾನಸೌಧ ಇದೆ ನೋಡಿ, ಇಲ್ಲೇ ಇದೆ. ಸೊ ಸಾಗರ್ನ ಕೇಳೋಣ. ಸಾಗರ್ ಏನು ಅನಿಸ್ತು ಸಾಗರ್ ನನಗೆ ಒಳಗಡೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ಹೋಗಿರೋದು ಕೂಡ ಒಂದು ತುಂಬ ಆಶ್ಚರ್ಯಕರವಾಗಿತ್ತು. ಆಶ್ಚರ್ಯ ಅಂದರೆ ತುಂಬ ವಿಭಿನ್ನವಾಗಿತ್ತು, ಒಂಥರ ಯೂನಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದಲ್ವಾ? ಯೂನಿಕ್ ಎಕ್ಸ್ಪೀರಿಯನ್ಸ್ ಹೋಗಿರೋದು. ಮತ್ತು ಅಲ್ಲಿ ಹೋಗಿದ್ದೆ ಒಂದು ನಾವು ರೆಸ್ಪೆಕ್ಟ್ ಕೈ ಮುಗಿದು ಕೂತ್ಕೊಬೇಕಾಗತ್ತೆ. ಹೋಗ್ಬೇಕಾದ್ರೆ ಕೂಡ ಕೈ ಮುಗಿದು ಕೂತ್ಕೊಂಡು ಅದು ಒಂದು ತುಂಬ ರೆಸ್ಪೆಕ್ಟ್ ಅಂತ ಅನಿಸ್ತು. ಸರ್ಕಾರಕ್ಕೆ ನಾವು ಕೊಡುವಂಥ ಒಂದು ಗೌರವ, ಸೆಷನ್ಗೆ ಕೊಡುವಂಥ ಗೌರವ, ಸೆಷನ್ಗೆ ಕೊಡುವಂಥ ಗೌರವ ಆಗಿದೆ. ಎಂಟ್ರೆನ್ಸಲ್ಲಿ ಹೆಂಗೆ ಅಂದರೆ, ನಾನೊಂದು ಮೇಲೆ ಒಂದು ಶ್ರದ್ಧಾ ಕೊಟ್ಟಿದ್ದೆ ಕೋಟ್ ತರೋದು. ಹೆಂಗೆ ಅಂತಂದರೆ, ಫೋನು, ಈ ನೀವು ನಿಂಬೆಹಣ್ಣು, ಆಮೇಲೆ ಒಳಗಡೆ ಬಾಚಣಿಗೆ, ಲಿಪ್ಸ್ಟಿಕ್ಕು, ಪರ್ಫ್ಯೂಮು ಎಲ್ಲನೂ ಒಳ್ಳೆ ಸ್ಕ್ಯಾನ್ ಮಾಡಿ ಬಿಸಾಕ್ತಾರೆ. ಸ್ಕ್ಯಾನ್ ಮಾಡಿ ಕೌಂಟ್ರಲ್ಲೇ ಬ್ಯಾಗಿಗೆಲ್ಲ ಕೊಟ್ಟು ಹೋಗ್ಬೇಕು, ಇಲ್ಲಾಂದರೆ ಒಳಗಡೆ ಮಾಡ್ಬೋದಾಗಿತ್ತು. ಯಾಕಂದರೆ ನಾವು ಜಸ್ಟ್ ಆಡಿಯನ್ಸ್ ಆಗಿ ಕುತ್ಕೋಬೇಕಲ್ಲಿ. ಯಾಕಂದರೆ ಆಲ್ರೆಡಿ ಅವ್ರದ್ದೇ ಅಲ್ಲಿ ಗಲಾಟೆ ಇರುತ್ತೆ. ಅದ್ರ ಮಧ್ಯದಲ್ಲಿ ನಾವು ಕಿರ್ಚಾಡೋಕ್ಕಾಗಲ್ಲ. ಸೊ ನಾವು ನಮ್ಮ ಜರ್ನಲಿಸಮ್ ಕ್ಲಾಸಿಂದ ಒಂದು 10 ಜನ ಹೋಗಿದ್ವಿ. ಒಂಥರ ಯೂನಿಕ್ ಅಂತಲೇ ಹೇಳ್ಬೋದು ಎಕ್ಸ್ಪೀರಿಯೆನ್ಸು. ಅದನ್ನು ವರ್ಣಿಸೋಕ್ಕಾಗಲ್ಲ, ಯಾಕಂದರೆ ಲೈವಲ್ಲಿ ನೋಡೋದು ಸಮೇತ ಒಳಗಡೆ ಬಿಡಲ್ಲ ನಿಮ್ಮನ್ನ. ಏನೇನು ಒಂದು ಪೆನ್ನು ಕೂಡ ಅಟ್ಲೀಸ್ಟ್ ತೊಗೊಂಡು ಹೋಗೋಕ್ಕಾಗಲ್ಲ, ಅಷ್ಟು ಟೈಟ್ ಸೆಕ್ಯೂರಿಟಿ ಅಂತಲೇ ಹೇಳ್ಬೋದು. ಒಳಗಡೆ ಹೋಗಿ ಸೆಷನ್ ಅಟೆಂಡ್ ಮಾಡಿ ಸೆಷನ್ ಮುಗಿಯುವವರೆಗೂ ಇದ್ದು ಈಗ ಎದ್ದು ಆಚೆ ಬಂದಿದ್ದೀವಿ ನಾವು. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಇದು ಫಸ್ಟು. ಆನಂತರ ಫಸ್ಟ್ ವಿಧಾನಸೌಧಕ್ಕೆ ಆಚೆಯಿಂದ ಎಲ್ಲ ಓಡಾಡೋದು ಅದು ಕಾಮನ್ ಬಿಡಿ. ಬಟ್ ಒಳಗಡೆ ಹೋಗಿ ಸೆಷನ್ನಲ್ಲಿ ಕೂತ್ಕೊಂಡು ಎದ್ದು ಬರೋದಿದೆಯಲ್ಲ, ಅದು ನಮ್ಮ ಯೂನಿವರ್ಸಿಟಿಯಿಂದ ನಮಗೆ ಸ್ಪೆಷಲ್ ಪರ್ಮಿಷನ್ ಮಾಡಿ ನಾವು ನಮ್ಮನ್ನು ಕಳಿಸ್ಕೊಟ್ಟಿದ್ರು. ನೋಡಿ ಹೆಂಗಿರುತ್ತೆ, ನೀವೆಲ್ಲ ಜರ್ನಲಿಸಮ್ ಸ್ಟೂಡೆಂಟ್ಸು, ನೀವೆಲ್ಲ ಯಾವ ಥರ ಕೆಲಸ ಮಾಡಬೇಕು ಅಂತ ಕಳಿಸ್ಕೊಟ್ಟಿದ್ರು. ಸೊ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ನಾಳೆ ಇನ್ನೂ ಚೆನ್ನಾಗಿರುತ್ತೆ. ನಾಳೆ ಬಜೆಟ್ ಸೆಷನ್ ಇರುತ್ತೆ. ಸೊ ಆದರೆ ಅದನ್ನು ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋ ಮುಗೀತು. ಇದು ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ಇದೆಲ್ಲ. ಇದು ಮಾಡೋಣ ಎಲ್ಲ ಹಾಕೋಣ ಅಂತ ಯಾವ್ದಾವ್ದು ವಿಡಿಯೋ ಮಾಡಿದ್ದೀನಿ ಅದನ್ನೆಲ್ಲ ಸೇರಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್. ಯಾರು ಅದನ್ನು ಕೂತ್ಕೋಬೇಕು. ಸೀಟ್ ನಂಬರ್ 32 ನೋಡಿ, ಇದೆ ವಿಧಾನಸೌಧ. ಸರ್ ಯಾವ ಕಡೆ ಸರ್? ಬಂದರು ಕಮ್ಮಿ ಕೊಡಿಲ್ಲ. ಆಮೇಲೆ ಒಳ್ಳೆ ಕೊಡ್ ತಗೊಂಡು ಕೊಡ್ತೀನಿ ನಾನು ತಗೊಂಡು ಎಲ್ಲಿಗೆ ಹೋಗೋದು? ಎಂಬ್ಲಮ್ ಏನು ಮಸ್ತಿದೆ ಅಲ್ಲ. ಅದನ್ನು ಇನ್ಸೈಡ್ ವ್ಯೂ ಆಫ್ ವಿಧಾನಸೌಧ. ಫಸ್ಟ್ ಟೈಮು ವಿಧಾನಸೌಧಕ್ಕೆ ಹೋಗಿದ್ರಿ, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಆ್ಯಕ್ಚುಲಿ ಇವತ್ತು ವಿಧಾನಸೌಧಕ್ಕೆ ಹೋಗೋಕ್ಕೆ ನಮಗೆ ನಾವು ಅಂದ್ಕೊಂಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ಲಿ ಹೋದ್ವಿ. ಕ್ಲಾಸ್ ನಡೀತಾ ಇತ್ತು. ಈಗ ನಾವು ಆ್ಯಸ್ ಎ ಜರ್ನಲಿಸ್ಟ್ ಸ್ಟೂಡೆಂಟ್ಸು ನಾವೆಲ್ಲ ಕ್ಲಾಸಲ್ಲಿ ಹೀಗೆ ಯಾವುದೋ ವಿಚಾರ ಮಾತಾಡಬೇಕಾದ್ರೆ ನಮ್ಮ ಕ್ಲಾಸ್ಮೇಟ್ ಒಂದು ಹುಡುಗಿ ಸರ್ ಹತ್ರ ನಾವು ಯಾಕೆ ವಿಧಾನಸೌಧಕ್ಕೆ ಹೋಗ್ಬಾರ್ದು ಅಂತ ಜಸ್ಟ್ ಕೇಳಿದ್ದು. ಸರ್ ಇದ್ಕೊಂಡು ಒಂದು 10 ಮಿನಿಟ್ಸಲ್ಲಿ ನಮಗೆ ಸೆಷನ್ ಇದೆ, ಈಗ ಒಂದು ಅಸೆಂಬ್ಲಿ ಸೆಷನ್ ಇದೆ ಅಂತ ಹೇಳ್ಬಿಟ್ಟು ಮೀಟಿಂಗ್ ಹೋಗೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರು. ಸೊ ಐ ಥ್ಯಾಂಕ್ ಫಾರ್ ಬನ್ಸಿಕಾಳಪ್ಪ ಸರ್, ವಿಧಾನಸೌಧ ಒಳಗಡೆ ಹೋಗೋ ಥರ ಅವಕಾಶನ ಮಾಡಿಕೊಟ್ರು. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ಗೆ ಥ್ಯಾಂಕ್ಸ್ನ ತಿಳಿಸ್ಕೊಡಿ. 5 ನಿಮಿಷಕ್ಕೆ ಓಕೆ ಚಲೋ ಸರ್ ಏನೇನೋ ಕಾಲ್ ಮಾಡಿ ಎಂಟ್ರಿ ಗೇಟ್ ಪಾಸ್ ಸಭಾಂಗಣ ಇರುತ್ತಲ್ಲ ಅದರಲ್ಲಿ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ರು. ಸೊ ಇಟ್ ವಾಸ್ ಇವತ್ತು ಸೆಷನಲ್ಲಿ ಲೈಕ್ ಮತಾಂತರ ಅಂತ ಹೇಳ್ಬಿಟ್ಟು ಒಂದು ಮಂಗಳೂರು ಕೇಸ್ ನಡೀತಾ ಇತ್ತು. ಆ ವಿಚಾರವಾಗಿ ನಾವು
ಫುಲ್ ಅಸೆಂಬ್ಲಿನ ಅಟೆಂಡ್ ಮಾಡಿದೆ. ನೈಸ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ಸಿ ಸರ್ಗೆ ಮೆಸೇಜ್ ಹಾಕಿ, ಬನ್ಸಿ ಸರ್ಗೆ ಲೆಫ್ಟ್ ಆಗಿ ದೇವಸ್ಥಾನ. ಸರ್ ಹೇಳಿದ್ರಲ್ಲ. ಬಾಯ್ ಬ್ರೋ. ಬಾಯ್ ಬಾಯ್ ಬಾಯ್. ನಾಳೆ ಬರ್ತೀರಾ? ನಾಳೆ ಬರುವುದಿಲ್ಲ. ಯಾಕೆ? ಇಲ್ಲಿ ನೋಡಿ, ಐ ಟ್ರಾವೆಲ್ ದ ವರ್ಲ್ಡ್, ಅರೌಂಡ್ ದ ವರ್ಲ್ಡ್, ನೋ ಮನಿ, ಪ್ಲೀಸ್ ಸಪೋರ್ಟ್ ಮೈ ಟ್ರಿಪ್, ಥ್ಯಾಂಕ್ಸ್, ಐ ಲವ್ ಇಂಡಿಯಾ ಅಂತ ಹಾಕಿದ್ದಾರೆ. ಇವ್ರಿಗೆ ನಾವು ಸಪೋರ್ಟ್ ಮಾಡೋಣ. ಹಂಗೆ ಇರ್ಕೋ. ಸಿಗಲ್ ಬಿಡ್ತದೆ. ಥ್ಯಾಂಕ್ ಯು ಬ್ರೋ. Okay, bro. You have your YouTube channel? ನೋ, ಐ ಡೋಂಟ್. Oh, make it one. It will be lot of easier. ಥ್ಯಾಂಕ್ ಯು. ಸರಿಯಪ್ಪ.